ನೋಡಿ, ಇವತ್ತು ಒಂದು ಗಿಡ ಅಂತ ತೋರಿಸ್ತೀನಿ. ಬಹಳಷ್ಟು ಜನಗಳಿಗೆ ಚಿಕ್ಕ ವಯಸ್ಸಿಂದ ಹಿಡಿದು ಮುದುಕರವರೆಗೂ ಅಂದರೆ 60, 70, 80 ವರ್ಷ ಸಾಯೋವರೆಗೂ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇರ್ತವೆ ಅಂತಂದರೆ ಹೇಳೋದಕ್ಕೆ ಆಗೋದಿಲ್ಲ. ಆದರೂ ಅವರು ಅದಕ್ಕೆ ತಕ್ಕನಂತೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಇದೇ ಬಿಡಿ, ಏನಾಗಲ್ಲ ಅಂದ್ಕೊಂಡು ಪ್ರತಿನಿತ್ಯ ಒಂದೊಂದು ಮಾತ್ರೆ ಮೆಡಿಕಲ್ ಸ್ಟೋರ್ ದೇಹನ ಅಂದರೆ ತಿರುಪ್ತಿ ಉಂಡಿ, ಧರ್ಮಸ್ಥಳದ ಉಂಡಿಗಳು ಪ್ರತಿನಿತ್ಯ ಕಾಣಿಕೆಗಳು ಯಾವ ರೀತಿ ಬೀಳ್ತಿರ್ತಾವೋ ಆ ರೀತಿ ಬೆಳಗ್ಗೆ ಸಾಯಂಕಾಲ ಒಂದೊಂದು ಮಾತ್ರೆಗಳು ಹಾಕ್ತಾನೇ ಇರ್ತಾರೆ. ಆದರೆ ಅದನ್ನು ಶಾಶ್ವತವಾಗಿ ಪರಿಷ್ಕಾರ ಮಾಡ್ಕೊಳ್ಳೋಣ ಅನ್ನೋ ಒಂದು ಪರಿಜ್ಞಾನಕ್ಕೆ ಯಾರೂ ಹೋಗ್ತಾ ಇಲ್ಲ. ಆಸ್ಪತ್ರೆಗೆ ಹೋಗ್ತೀರಾ, ಸರ್ BP ಇದೆ, ಸರಿ ತಗೊಳ್ಳಿ ಟ್ಯಾಬ್ಲೆಟ್, ಒಂದು 50 mg 25 mg ಇಲ್ಲ 100 mg ಬರೆದು ಕೊಟ್ಬಿಡ್ತಾರೆ. ಅದನ್ನೇನು ನೀವೇನು ಮಾಡ್ತೀರಾ ಅಂತಂದರೆ ದಿನ ಹಾಕ್ತಾ ಇರ್ತೀರ. ಒಂದು ವಾರ 15 ದಿನ ತಿಂಗಳು ಬಳಸಿದಾಗ ಸಾರು BP ಚೆಕ್ ಮಾಡ್ತೀರ, ಹೋಗಿ BP ಚೆಕ್ ಮಾಡಿದಾಗ ನಾರ್ಮಲ್ ಇದೆ, ಸರ್ ಬಿಡ್ಬೋದಾ ಅಂತ ಕೇಳಿ, ಬಿಡೋಕೆ ಹೋಗ್ಬೇಡ್ರಿ, ಜೀವನ ಪೂರ್ತಿ ಅದು ತಿಂತಾ ಇರಿ ಅಂತಾರೆ. ನೀವು ಏನು ಮಾಡ್ತೀರಾ, ಡಾಕ್ಟರ್ ಯಾವುದು ನಿಮ್ಮ ಮನಸ್ಸಿನ ಮಾತು ನೀವು ಕೇಳ್ತಿಲ್ಲ, ನಿಮ್ಮ ದೇಹದ ಮಾತು ನೀವು ಕೇಳ್ತಿಲ್ಲ, ಅದು ಬೇಡ ಅಂದ್ರೂ ನೀವು ತೆಗೆದು ಹಾಕ್ತಾನೇ ಇರ್ತೀರಿ. ಯಾಕಂದ್ರೆ ಡಾಕ್ಟ್ರ್ ಹೇಳಿರ್ತಾರೆ, ಡಾಕ್ಟ್ರ್ ಹೇಳ್ಬಿಟ್ಟವ್ರಪ್ಪ ದಿನ ನಾವು ತಿನ್ನಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಅದು ಮಾನಸಿಕ ರೋಗ ಅಂತ ಕರಿತೀವಿ ನಾವು. ಯಾರೋ ಹೇಳಿದ್ದಾರೆ, ನಾವು ಮಾಡ್ಕೊಂತ ಇದೀವಿ. ರೋಗ ಬಂದಾಗ ರೋಗಕ್ಕೆ ತಕ್ಕನಂತೆ ಔಷಧಿ ತಗೊಳ್ಳಿ, ಆ ರೋಗ ವಾಸಿ ಆದ್ಮೇಲೆ ಅದನ್ನ ಬಿಡಿ, ಅದು ಉತ್ತಮ. ಅಕಸ್ಮಾತ್ ಮತ್ತೆ ಬಂದಾಗ ಮತ್ತೆ ಹಾಕೊಳ್ಳಿ, ಸಮಸ್ಯೆ ಇಲ್ಲ. ಯಾಕೆ ಜೀವನ ಪೂರ್ತಿ ತಿಂತಾ ಇರ್ತೀರಾ? ಅದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರ್ನ ನಾವು ಹಾಳು ಮಾಡಿಕೊಂಡು ಒಬ್ಬ ಡಾಕ್ಟರ್ ಹೇಳದಂತೆ ಕೇಳ್ಕೊಂಡು ಅವನ ಜೀವನದ ಮೇಲೆ ನಾವು ಅವನ ಭರವಸೆ ಮೇಲೆ ಬದುಕ್ತಾ ಇದ್ದೀವಿ. ಆ ಥರ ಬದುಕೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಮನ್ನ ನೀವು ಸರ್ ಮಾಡ್ಕೋಬೇಕು ಅಂತಂದ್ರೆ ಅದನ್ನ ಸರ್ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ BP ಬರುತ್ತೆ. ಬಂದಾಗ ಅದನ್ನ ವಾಸಿ ಮಾಡ್ಕೋಬೇಕಂದ್ರೆ ಒಂದು ವಾರನೋ 15 ದಿನನೋ ತಿಂದಾದ್ಮೇಲೆ ಚೆಕ್ ಮಾಡಿಸಿ ನಾರ್ಮಲ್ಗೆ ಬಂತ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಫಸ್ಟು ಏನು ಆಹಾರ ತಿಂತಾ ಇರ್ತೀರೋ, ಈಗ ನೋಡಿ, ಎಲ್ಲ ರೋಗಗಳಿಗೂ ಉಪವಾಸವೇ ತುಂಬಾ ಉತ್ತಮವಾದ ಔಷಧ ಅಂತ ಕರೀತಾರೆ. ಉಪವಾಸ ಅಂದ್ರೆ ಪಥ್ಯ ಇರ್ತಕ್ಕಂಥದ್ದು. ಪಥ್ಯ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ರೋಗಗಳು ಆಲ್ಮೋಸ್ಟ್ ಕಂಟ್ರೋಲ್ ಬಂದ್ಬಿಡುತ್ತೆ. ಪಥ್ಯನೇ ಮೂಲ ಕಾರಣ. ನೀವೇನು ಆಹಾರ ಪದಾರ್ಥಗಳು ತಿಂತಾ ಇದ್ದೀರೋ ಅವುಗಳನ್ನ ಬಂದ್ ಮಾಡಿ ಸ್ವಲ್ಪ ಡಯಟ್ ಅಂದರೆ ಸ್ವಲ್ಪ ಉಪವಾಸ ಇರೋದನ್ನ ಅಭ್ಯಾಸ ಮಾಡ್ಕೊಂಡಾಗ ದೇಹನ ಉಪವಾಸಕ್ಕೆ ಕೆಡುವಾಗ ನೀವು ಜೀವನ ಪೂರ್ತಿ ಮಾತ್ರೆಗಳು ತಿನ್ನೋ ಬದಲು ವಾರಕ್ಕೊಂದು 2 ದಿನ 3 ದಿನ ಉಪವಾಸಕ್ಕೆ ಕೆಡೋದಾಗ ನಿಮ್ಮಲ್ಲಿರ್ತಕ್ಕಂಥ ಸೆಲ್ಫ್ ಎನರ್ಜಿ ಏನಿದೆಯೋ, ಇಮ್ಯುನಿಟಿ ಪವರು, ಅದು ನಿಮ್ಮನ್ನ ಕಾಪಾಡ್ತಾ ಬರುತ್ತೆ. ಆ ಥರ ಮಾಡಿ ಮಾತ್ರೆಗಳನ್ನ ಬಿಡಿ. ಫಸ್ಟು ಇವತ್ತು ನಾನೊಂದು ಗಿಡಮೂಲಿಕೆ ತೋರಿಸ್ತೀನಿ. ಏನಪ್ಪ ಅಂದ್ರೆ ಇದರ ಹೆಸರು ಬಂದು ಸರ್ಪಗಂಧ ಅಂತ ಕರಿತೀವಿ. ಬಹಳಷ್ಟು ಜನಗಳು ಬಹಳಷ್ಟು ರೀತಿಯಲ್ಲಿ ಬೇರೆ ಏನೇನೋ ಕರಿತಾ ಇರ್ತಾರೆ. ಇದೆಲ್ಲ ಸರ್ಪಗಂಧ, ಇನ್ನೊಂದು ಅದೊಂದು ಇದೊಂದು ಅಂತ ಹೇಳ್ತಿರ್ತಾರೆ. ಸರ್ಪಗಂಧದಲ್ಲೂ ಒಂದು 2-3 ತರ ಇದೆ, ಇಲ್ಲ ಅಂತೇನಿಲ್ಲ. ಇದೊಂದು ಸರ್ಪಗಂಧನೇ. ಈ ಸರ್ಪಗಂಧ ನೋಡಿ, ಈ ತರ ಕಾಯಿಗಳು ಬಿಟ್ಟಿರ್ತದೆ, ಸ್ವಲ್ಪ ಕಸರೆ ಜಾಸ್ತಿ ಇರುತ್ತೆ, ಅದಕ್ಕೆ ಸರ್ಪಗಂಧ ಅಂದಿರುತ್ತೆ. ಅಂದ್ರೆ ಕಹಿ ಇರತಕ್ಕಂಥ ವಸ್ತು ಆಗಿರೋದ್ರಿಂದ ಆ ತರ ಹೇಳ್ತಿರ್ತಾರೆ. ಅದರಿಂದ ನೀವೇನ್ ಮಾಡ್ತೀರಾ ಅಂತಂದ್ರೆ ಈ ಸೊಪ್ಪನ್ನ ಕಷಾಯ ಮಾಡ್ಕೊಂಡು ಪ್ರತಿನಿತ್ಯ ತಗೊಂಡ್ರು ಸಮಸ್ಯೆ ಇಲ್ಲ. ಪ್ರತಿನಿತ್ಯ ಈ ಸೊಪ್ಪನ್ನ ಕಷಾಯ ಮಾಡಿಕೊಂಡು ಕುಡಿಬೋದು. ಅಥವಾ ಈ ಕಡ್ಡಿಗಳಿದಾವಲ್ಲ, ಈ ಕಡ್ಡಿಗಳನ್ನ ನಾವು ಒಡೆದು ಚೂರ್ಣ ಮಾಡ್ಕೊಂಡಾದ್ರೂ ತಗೋಬೋದು. ಇಲ್ಲಿ ಇನ್ನೂ ವಿಶೇಷವಾಗಿ ಅಧಿಕವಾಗಿ ಇರ್ತಕ್ಕಂಥ BP ಇರ್ತಕ್ಕಂಥವ್ರು ಯಾರಾದರೂ ಇದ್ರೆ ಇದರ ಬೇರುಗಳನ್ನು, ಭೂಮಿ ಒಳಗಡೆ ಬೇರುಗಳು ಹೋಗಿರ್ತವೆ, ಸೆಂಟ್ರ್ ಮಧ್ಯದ ಬೇರು ಬಿಟ್ಬಿಟ್ಟು ಸೈಡಲ್ಲಿ ಇರ್ತಕ್ಕಂಥವು ಮಾತ್ರ ಕೆಲವು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಪೂರ್ತಿ ಗಿಡನ ಹಾಳು ಮಾಡೋಕೆ ಹೋಗಬೇಡಿ. ಗಿಡ ಮುಂದಿನ ಪೀಳಿಗೆ ಕಾಣಿಸ್ಬೇಕು ಜನಗಳಿಗೆ. ಯಾಕಂದ್ರೆ ನಾವು ಇರೋವರೆಗೂ ನಾವು ಬಳಸ್ಕೊಂಡ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಇಲ್ಲದೆ ಮಾಡ್ಬಿಟ್ಟು ಹೋಗ್ಬಿಟ್ರೆ ಸರಿ ಹೋಗಲ್ಲ. ಅದಕ್ಕೇನು ಮಾಡಬೇಕು, ಬೇರುಗಳನ್ನ ಶೇಖರಣೆ ಮಾಡ್ಕೊಳ್ಳಿ. ಆದಷ್ಟು ಸೊಪ್ಪಲ್ಲೇ ತಗೊಂಡು ಕಷಾಯ ಮಾಡ್ಕೊಂಡು ಪ್ರತಿನಿತ್ಯ ಕುಡಿದ್ರೆ ನಿಮ್ಗಿರ್ತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ. ತುಂಬ ಜಾಸ್ತಿ ಇರ್ತಕ್ಕಂಥವ್ರು ಮಾತ್ರ ಸೈಡಲ್ಲಿ ಇರ್ತಕ್ಕಂಥ ಬೇರುಗಳನ್ನ ಕಟ್ ಮಾಡಿಕೊಂಡು ಅದನ್ನು ಲೈಟಾಗಿ ನೆರಳಲ್ಲಿ ಒಣಗಿಸ್ಕೊಂಡು ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ತಗೊಂತ ಬಂದರೆ ನಿಮ್ಮಲ್ಲಿರ್ತಕ್ಕಂಥ BP ಏನಿದೆಯೋ ಕಂಟ್ರೋಲ್ ಬರುತ್ತೆ. ಅದೇ ಥರ ನೀವೇನು ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಉಪ್ಪು ಏನು ಬಳಸ್ತಾ ಇದ್ದೀರೋ
ಪಾಕೆಟ್ ಉಪ್ಪು ಆಗ್ಬೋದು, ಯಾವುದೇ ಒಂದು ಉಪ್ಪುಗಳಾಗ್ಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಳೆ ಕಾಲದಲ್ಲಿ ಹಳ್ಳಿಗಳ ಕಡೆ ಮೂಟೆಗಳು ಎತ್ತಿನ ಗಾಡಿಗಳಲ್ಲಿ ಹಾಕೊಂಡು ಮೂಟೆಗಳಲ್ಲಿ ಬರೋರು. ಅದು ನಾರ್ಮಲ್ ಉಪ್ಪು, ಸರ್ವೇ ಸಾಧಾರಣವಾಗಿ ಸಿಗ್ತದೆ. ಪಾಕೆಟ್ ಈಗಲೂ ಸಿಗ್ತದೆ, 7 ರೂಪಾಯಿ 8 ರೂಪಾಯಿ 10 ರೂಪಾಯಿ ಪಾಕೆಟ್ ಅವು. ಆ ಉಪ್ಪುನ ಸ್ವಲ್ಪ ಕಲರ್ ಇರಲ್ಲ, ಏನು ಸಮಸ್ಯೆ ಇಲ್ಲ. ಅದನ್ನ ತಗೊಬಂದು ಬಾಣಲಿಯಲ್ಲಿ ಹಾಕಿ ಹುರಿದು ಬಿಟ್ರೆ ಅದರಲ್ಲಿರ್ತಕ್ಕಂಥ ವಿಷಗುಣಗಳು ಆಚೆ ಹೋಗ್ತದೆ. ಆವಾಗ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಮನೇಲಿ ಇಟ್ಕೊಂಡ್ರೆ ನಿಮ್ಗೆ ಆರೋಗ್ಯವಾಗಿರ್ತದೆ. ಅದು ಬಿಟ್ಬಿಟ್ಟು ಯಾವ್ದಾವುದೋ ಶಾಲ್ಟ್ಗಳು ಬರ್ತಾ ಇದ್ದಾವೆ, ನಾವು ಫಿಲ್ಟರ್ ಮಾಡಿದ್ದೀವಿ, 3 ಫಿಲ್ಟ್ರು, 2 ಫಿಲ್ಟ್ರು ಅಂತ ಇರ್ತಾರೆ. ಯಾವ ಫಿಲ್ಟರ್ ಮಾಡಿದ್ರು ಕೆಮಿಕಲ್, ಅದು ವೈಟ್ ಬರೋದಕ್ಕೆ ಕೆಲವು ಕೆಮಿಕಲ್ನ ಆ್ಯಡ್ ಮಾಡ್ತಾರೆ. ಆ ಕೆಮಿಕಲ್ನ ಆ್ಯಡ್ ಮಾಡಿ ಇರ್ತಕ್ಕಂಥ ಒಂದು ಉಪ್ಪನ್ನ ನಾವು ತಿಂದಾಗ ಅಧಿಕವಾಗಿ BP, ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾನು ಹೇಳೋದೇನೆಂದ್ರೆ, ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಅಂದ್ರೆ ಅಂಗಡಿಯಲ್ಲಿ ನಿಮಗೆ ಸೈಂಧರ್ ಲವಣ ಅಂತ ಸಿಗುತ್ತೆ. ಉಪ್ಪು ರೋಗ ಇರ್ತಕ್ಕಂಥವ್ರು ಇದನ್ನ BP ನ ಉಪ್ಪು ರೋಗ ಅಂತ ಕರಿತೀವಿ ನಮ್ಮ ಆಡು ಭಾಷೆಯಲ್ಲಿ. ಉಪ್ಪು ರೋಗ ಇರ್ತಕ್ಕಂಥವ್ರು ಏನ್ ಮಾಡಬೇಕು, ಈ ಒಂದು ಸೈಂಧರ್ ಲವಣನ ಪ್ರತಿನಿತ್ಯ ಬಳಸ್ಕೊಂತ ಬಂದ್ರೆ ಆ ಉಪ್ಪು ರೋಗ ಕಡಿಮೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಅಜೀರ್ಣ ಕಡಿಮೆ ಆಗುತ್ತೆ, ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆದ್ರಿಂದ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಏನಪ್ಪಾ ಅಂತಂದ್ರೆ, ಹಣ್ಣುಗಳು ಹಣ್ಣಾದ ಮೇಲೆ ತಿನ್ಬೇಡಿ. ಕಾಯಿದ್ದಾಗ ತಿಂದಾಗ ಅದರಲ್ಲಿರ್ತಕ್ಕಂಥ ಒಗರು ಗುಣಗಳು ನಿಮ್ಮ ದೇಹಕ್ಕೆ ಸೇರಿ ಆ ಒಗರು ಏನಾಗುತ್ತೆ ಅಂದ್ರೆ BP, ಶುಗರು ಇವೆಲ್ಲ ಕೂಡ ಕಂಟ್ರೋಲ್ ಮಾಡ್ಕೊಂಡ್ ಬರ್ತದೆ. ಆ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ನೀವು ಪ್ರತಿನಿತ್ಯ ಇದನ್ನು ತಗೊಂಡು ಆ BP ಅನ್ನೋ ಒಂದು ರೋಗಕ್ಕೆ ನೀವು ಗುಡ್ ಬೈ ಹೇಳಿ. ಕಾರಣ ಏನು ಅಂದ್ರೆ, ಅದನ್ನ ನೀವು ಇಂಗ್ಲಿಷ್ ಮೆಡಿಸಿನ್ಸ್ ಪ್ರತಿನಿತ್ಯ ಬಳಸ್ಕೊಂತ ಬಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಸತ್ತೋಗುತ್ತೆ. ಈಗ 25 mg ಬಳಸ್ತಾ ಇದ್ದೀರಾ, ತದನಂತರ ಏನಾಗುತ್ತೆ, ಅದಕ್ಕೆ ಮೈಗೆ ಅಡಿಟ್ ಆಗ್ಬಿಡ್ತದೆ ಅದು. ಆಮೇಲೆ 50 mg ಕೇಳ್ತದೆ, ಆಮೇಲೆ 75 mg ಕೇಳ್ತದೆ, 100 mg ಕೇಳ್ತದೆ. ಆ ರೀತಿ ದೇಹನ ಹಾಳು ಮಾಡ್ಕೋಬೇಡಿ. ರೋಗ ಬಂದಾಗ ಮಾತ್ರ ರೋಗಕ್ಕೆ ತಕ್ಕನಂತೆ ಎಷ್ಟು ದಿನ ತಗೋಬೇಕು ಅಷ್ಟು ದಿನ ತಗೊಂಡು ಬಿಟ್ಬಿಡಿ. ತದನಂತರ ಈ ಗಿಡಮೂಲಿಕೆಗಳು ಆಹಾರ ನಿಯಮಗಳು ಬದಲಾಯಿಸ್ಕೊಂಡು ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ರೋಗ ಸಂಪೂರ್ಣವಾಗಿ ಗುಣವಾಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.